ಟಿಸಿಎಸ್ ನಾಸಿಕ್ ಕಚೇರಿಯಲ್ಲಿ ನಡೆದ ಘಟನೆ ಈಗ ದೇಶಾದ್ಯಂತ ಸಂಚಲನ ಮೂಡಿಸಿದೆ. ಇದು ಕೇವಲ ಲೈಂಗಿಕ ಕಿರುಕುಳದ ಪ್ರಕರಣವಲ್ಲ, ಇದರ ಹಿಂದೆ ಮತಾಂತರ ಮತ್ತು ಧಾರ್ಮಿಕ ಅವಹೇಳನದ ಗಂಭೀರ ಆರೋಪಗಳಿವೆ. ದೇವಲಾಲಿ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಸುಮಾರು 9 ಎಫ್ಐಆರ್ಗಳ ಪ್ರಕಾರ ಕಳೆದ 4 ವರ್ಷಗಳಿಂದ ಅಲ್ಲಿನ ಮಹಿಳಾ ಉದ್ಯೋಗಿಗಳ ಮೇಲೆ ವ್ಯವಸ್ಥಿತವಾಗಿ ದೌರ್ಜನ್ಯ ನಡೆದಿದೆ ಎಂದು ಹೇಳಲಾಗಿದೆ. ಮದುವೆ ಆಸೆ ತೋರಿಸಿ ಮಹಿಳೆಯರ ಮೇಲೆ ದೈಹಿಕ ದೌರ್ಜನ್ಯ ಎಸಗಿರುವ ಆರೋಪ, ನಮಾಜ್ ಮಾಡಲು ಮತ್ತು ಇಸ್ಲಾಂ ಧರ್ಮದ ಪದ್ಧತಿಗಳಾದ ಬೀಫ್ ತಿನ್ನಲು ಉದ್ಯೋಗಿಗಳಿಗೆ ಒತ್ತಡ ಮಾಡಲಾಗಿದೆ. ಹಿಂದೂ ದೇವತೆಗಳನ್ನು ಹೀಯಾಳಿಸುವುದು ಮತ್ತು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತಹ ಕೃತ್ಯಗಳು ಅಲ್ಲಿ ನಡೆದಿವೆ ಎನ್ನಲಾಗಿದೆ. ಈ ಪ್ರಕರಣದ ತನಿಖೆಗೆ 12 ಸದಸ್ಯರ ವಿಶೇಷ ತನಿಖಾ ತಂಡ ಸಿಟ್ ರಚನೆಯಾಗಿದೆ. ತೌಸಿಫ್ ಅತ್ತಾರ್ ಮತ್ತು ಧನೇಶ್ ಶೇಖ್ ಸೇರಿದಂತೆ 7 ಮಂದಿಯನ್ನು ಬಂಧಿಸಲಾಗಿದೆ. ಆದರೆ ಈ ಕಥೆಯ ಪ್ರಮುಖ ವ್ಯಕ್ತಿ ನಿದಾ ಖಾನ್, HR ಮ್ಯಾನೇಜರ್. ಆರೋಪಿಗಳ ಪ್ರಕಾರ ಈಕೆ ಮಹಿಳಾ ಉದ್ಯೋಗಿಗಳನ್ನು ದುರುದ್ದೇಶಪೂರಿತವಾಗಿ ಆರೋಪಿಗಳಿಗೆ ಪರಿಚಯಿಸುತ್ತಿದ್ದಳು ಮತ್ತು ದೂರುಗಳನ್ನು ಮುಚ್ಚು ಹಾಕುತ್ತಿದ್ದಳು. ಸದ್ಯಕ್ಕೆ ಈಕೆ ತಲೆಮಾರಿಸಿಕೊಂಡಿದ್ದಾಳೆ. ಈಗಾಗಲೇ TCS ಆರೋಪಿಗಳನ್ನು ಸಸ್ಪೆಂಡ್ ಮಾಡಿ ಕಂಪನಿಯ ಆಂತರಿಕ ತನಿಖೆಯನ್ನು ಪ್ರಾರಂಭಿಸಿದೆ. ಇನ್ನೂ ಹೆಚ್ಚಿನ ಸತ್ಯಗಳನ್ನು ಹೊರಬರಬೇಕಾಗಿದೆ. ಇಂತಹವರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಆಗಿ.